ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಸಿಜೋಫ್ರೇನಿಯಾ ಬಗ್ಗೆ. ಸಿಜೋಫ್ರೇನಿಯಾ ಅಂದ್ರೆ ಏನು, ಇದ್ರಾಗ ನಿಮ್ಗೆ ಏನೇನು ಲಕ್ಷಣ ಇರ್ತಾವೆ, ಮತ್ತು ಎದ್ರ ಕಾರಣದ ಸಂಬಂಧ ಆಗ್ತೈತಿ, ಮತ್ತು ಇದು ಆತಂದ್ರೆ ಸಮಸ್ಯೆ ಯಾವ ಡಾಕ್ಟ್ರಿಗೆ ಭೇಟಿ ಕೊಡಬೇಕು, ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಏನಿರ್ತೈತಿ, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಸಿಜೋಫ್ರೇನಿಯಾ ಏನಿದೆ ಇದು ಒಂದು ಸೀರಿಯಸ್ ಮಾನಸಿಕ ಕಾಯಿಲೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದ್ರಾಗ ರೋಗಿ ಯಾರದಾರ ಅವ ಏನು ವಿಚಾರ ಮಾಡಾಕುಂತಾನ, ಮತ್ತು ಅವ ಏನು ಅನುಭವ ಮಾಡಾಕುಂತಾನ, ಯಾವ ರೀತಿ ವರ್ತನೆ ಬಿಹೇವ್ ಹೆಂಗೆ ಮಾಡಾಕುಂತಾನ, ಅಂದ್ರೆ ಪೇಷಂಟ್ ಹೆಂಗೆ ಥಿಂಕ್ ಮಾಡ್ತಾನ, ಫೀಲ್ ಮಾಡ್ತಾನ, ಬಿಹೇವ್ ಮಾಡ್ತಾನ, ಇದಕ್ಕಿದು ಇಂಪ್ಯಾಕ್ಟ್ ಮಾಡ್ತೈತ್ರಿ ಇದು ಸಿಜೋಫ್ರೇನಿಯಾ ಕಂಡೀಷನ್. ಮತ್ತು ಜಾಸ್ತಿ ಯಾವ ಏಜ್ ಗ್ರೂಪಿಗೆ ಇದು ಆಗ್ತೈತೆ ಅಂದ್ರೆ 20ಲಿಂದ 30 ವಯಸ್ಸು ಯಾರ್ದು ಇರ್ತೈತೆ ನೋಡ್ರಿ, ಅವ್ರಿಗೆ ಭಾಳ ಜಾಸ್ತಿ ಎಫೆಕ್ಟ್ ಮಾಡ್ತೈತ್ರಿ ಇದು. ಮತ್ತು ಇದು ಆಗಲಿಕ್ಕೆ ಕಾರಣ ಏನು? ಸೊ ನೋಡ್ರಿ, ಕಾರಣದಾಗ ಒಂದನೇದು ಜೆನೆಟಿಕ್. ನಿಮ್ಮ ತಂದೆ ತಾಯಿಗೆ ಇತ್ತಂದ್ರೆ, ಮನೆಯಾಗ ಯಾರಿಗಾರ ಸಮಸ್ಯೆ ಇತ್ತಂದ್ರೆ ನಿಮಗೂ ಕೂಡ ಆಗೋ ಸಾಧ್ಯತೆ ಜಾಸ್ತಿ ಆಗ್ತೈತಿ. ಇನ್ವೈರ್ಮೆಂಟಲ್ ಕಂಡೀಷನ್ ಎರಡನೇದು, ಅಂದ್ರೆ ಯಾವ ಪರಿಸ್ಥಿತಿ, ಯಾವ ವಾತಾವರಣದಾಗ ನೀವು ಬೆಳೆದಿರಿ, ಯಾವ ವಾತಾವರಣದಾಗ ಪ್ರೆಸೆಂಟ್ ನೀವು ಅದಿರಿ, ಅದ್ರ ಸಂಬಂಧ ಕೂಡ ಇವೆಲ್ಲ ಬಹಳ ಲಕ್ಷಣ ಕೊಡ್ಬೇಕಾಗ್ತೈತ್ರಿ. ಇನ್ವೈರ್ಮೆಂಟಲ್ ಫ್ಯಾಕ್ಟರು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ನೀವು ಜೊತೆಗೆ ಹೆಂಗೆ ನೀವು ಬೆಳೆಯಂತೀರಿ, ಯಾರು ನಿಮ್ಮ ಜೊತೆಗೆ ಅದಾರ, ಅದು ಕೂಡ ಇಂಪ್ಯಾಕ್ಟ್ ಮಾಡ್ತೈತ್ರಿ ಇದ್ರಾಗ. ಈಗ ಇದ್ರಾಗ ಪೇಷಂಟಿಗೆ ಲಕ್ಷಣ ಏನಿರ್ತಾವೆ. ಸೊ ನೋಡ್ರಿ, ಪೇಷಂಟಿಗೆ ಮೇನ್ಲಿ 3 ಇರ್ತೈತಿ: ಡೆಲ್ಯೂಷನ್, ಹ್ಯಾಲ್ಯುಸಿನೇಷನ್, ನೆಗೆಟಿವ್ ಸಿಂಪ್ಟಮ್ಸ್. ಒಂದೊಂದು ತಿಳಿಸ್ತೀನಿ. ಡೆಲ್ಯೂಷನ್ ಅಂದ್ರೆ ನೋಡ್ರಿ, ಭ್ರಮ ಆಗ್ತೈತ್ರಿ, ಪೇಷಂಟಿಗೆ ಭ್ರಮ ಆಗ್ತೈತಿ. ಅಂದ್ರೆ ಅವ್ರ ಜೊತೆಗೆ ಏನಾದರೂ ಒಂದು ಕೆಟ್ಟ ಘಟನೆ ಆಗೋದೈತಿ ಅಂತ ಅವ್ರಿಗೆ ಭಾಳ ಒಂದು ಬ್ಯಾಡ್ ಫೀಲಿಂಗ್ ಬರ್ತಿರ್ತೈತ್ರಿ. ಆದ್ರೆ ಆ ರೀತಿ ಏನು ಇರಂಗಿಲ್ಲ. ಯಾರೋ ಅವ್ರ ಬಗ್ಗೆ ಅವ್ರನ್ನ ಹಾಳು ಮಾಡಾಕ ಬಹಳ ದೊಡ್ಡ ದೊಡ್ಡ ಪ್ಲಾನಿಂಗ್ ಮಾಡಕ್ ಕುಂತಾರಂತ ಅವ್ರಿಗೆ ಅನಿಸ್ತಿರ್ತೈತಿ. ಆದ್ರೆ ಆ ರೀತಿ ಏನೂ ಇರಂಗಿಲ್ಲ. ಮತ್ತು ಅವ್ರ ಎದುರುಗಡೆ ಯಾರಾದರೂ ಗುಂಪಿನಲ್ಲಿ ಸಿಕ್ಕು ನಿಂತ್ಕೊಂಡು ನಗ ಕುಂತಾರಂದ್ರೆ ಅವ್ರನ್ನ ನೋಡಿ ನಗ ಕುಂತಾರಂತ ಅವ್ರಿಗೆ ಅನಿಸ್ತಿರ್ತೈತಿ. ಯಾರಾದರೂ ಅವ್ರ ಎದುರುಗಡೆ ಏನಾದರೂ ಮಾತಾಡ್ತಾ ಇದ್ರೆ ಕದ್ದು ಮುಚ್ಚಿ ಅವ್ರನ್ನ ನೋಡಿ ಮಾತಾಡಕ್ ಕುಂತಾರಂತ ಅವ್ರಿಗೆ ಅನಿಸ್ತಿರ್ತೈತಿ, ಅವ್ರ ಬಗ್ಗೆ ಮಾತಾಡಕ್ ಕುಂತಾರಂತ ಅನಿಸ್ತೈತಿ. ಈಗ ಎರಡನೇದ್ದು ಹೆಲುಸಿನೇಷನ್. ಹೆಲುಸಿನೇಷನ್ ಅಂದ್ರೆ ಏನಾಗುತ್ತೆ, ಪೇಷಂಟಿಗೆ ಕೆಲವೊಂದಿಷ್ಟು ಸೌಂಡ್ ಕೇಳ್ತಾವ್ರಿ, ಯಾವ ಬೇರೆ ಯಾರಿಗಿ ಅವ್ರ ಬಾಜು ಇದ್ದವ್ರಿಗೆ ಯಾರಿಗೂ ಕೇಳಂಗಿಲ್ಲ. ಆದ್ರೆ ಪೇಷಂಟಿಗೆ ಸ್ಪೆಷಲ್ ಕೆಲವೊಂದಿಷ್ಟು ಸೌಂಡ್ ಕೇಳಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಪೇಷಂಟ್ ತಾನೇ ಏನಾದರೂ ಬಡ್ಬಿಡಿಸ್ತಾ ಇರ್ತಾನೆ, ಯಾವಾಗ ನೋಡಿದ್ರು ತನ್ನ ಜೊತೆಗೆ ತಾನೇ ಮಾತಾಡ್ತಾ ಇರ್ತಾನೆ. ಇವೆಲ್ಲ ಹೆಲುಸಿನೇಷನ್ ಲಕ್ಷಣ ರೀ. ಮೂರನೇದ್ದು ನೆಗೆಟಿವ್ ಸಿಂಪ್ಟಮ್ಸ್. ನೆಗೆಟಿವ್ ಸಿಂಪ್ಟಮ್ಸ್ನಾಗ ಏನಾಗುತ್ತೆ ಅಂದ್ರೆ, ಪೇಷಂಟು ಪ್ರತಿನಿತ್ಯ ತಾನು ಏನು ಕೆಲಸ ಮಾಡ್ತಾ ಇರ್ತಾನೆ ಅದು ಕೂಡ ಅವಾಗ ಮಾಡ್ಲಾರ್ದಂಗೆ ಆಗಿಬಿಡ್ತೈತ್ರಿ. ಅವ ತನ್ನ ಡೈಲಿ ರೂಟೀನ್ ಕೂಡ ಫಾಲೋ ಮಾಡ್ಲಿಕ್ಕೆ ಅವಂಗೆ ಆಗಂಗಿಲ್ಲ. ಅವ ಒಟ್ಟ ಯಾವ ಕೆಲಸದಾಗನ ಅವಾಗ ಮನಸ್ಸು ಬರಂಗಿಲ್ಲ, ಒಬ್ಬನೇ ಇರ್ಬೇಕು ಅನಿಸ್ತಿರ್ತೈತಿ, ಅವಾಗ ಭಾಳ ಕಡಿಮೆ ಮಾತಾಡ್ಬೇಕು ಅನಿಸ್ತಿರ್ತೈತಿ. ಇವೆಲ್ಲ ನೆಗೆಟಿವ್ ಸಿಂಪ್ಟಮ್ಸ್ ಕಾಣ್ತಿರ್ತಾವ್ರಿ. ಸೊ ಈ ಸಿಂಪ್ಟಮ್ಸ್ ಎಲ್ಲ ನಿಮ್ಗೆ ಕಾಣವಂತವಂದ್ರೆ ಯಾವ ಡಾಕ್ಟ್ರಿಗೆ ನೀವು ಭೇಟಿ ಆಗಬೇಕು? ಸೊ ನೋಡ್ರಿ, ನೀವು ಸೈಕ್ಯಾಟ್ರಿಸ್ಟ್ ಡಾಕ್ಟ್ರಿಗೆ ಭೇಟಿ ಆಗಬೇಕಾಗ್ತೈತಿ. ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ನಿಮ್ಗೆ ಅಲೋಪತಿದಾಗನೇ ಇರ್ತಾರ್ರಿ, ಮತ್ತು ಆಯುರ್ವೇದಿಕ್ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಕೂಡ ಇರ್ತಾರೆ. ಈಗ ಪೇಷಂಟಿಗೆ ಯಾವ ಅನುಕೂಲ ಟ್ರೀಟ್ಮೆಂಟ್ ಬೇಕಾಗಿದೆ, ಸೊ ಆ ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೈತ್ರಿ. ಅವರು ಆಯುರ್ವೇದಿಕ್ ಡಾಕ್ಟ್ರಿಗಾರ ಕನ್ಸಲ್ಟ್ ಮಾಡ್ಬೋದು, ಅಲೋಪತಿಕ್ ಸೈಕ್ಯಾಟ್ರಿಸ್ಟ್ ಡಾಕ್ಟ್ರಿಗಾರ ಕನ್ಸಲ್ಟ್ ಮಾಡ್ಕೋಬೋದು. ಈಗ ಇದ್ರಾಗ ನಿಮ್ಗೆ ಚಿಕಿತ್ಸೆ ಏನು ಕೊಡ್ತಾರೆ? ಇದ್ರಾಗ ನೋಡ್ರಿ, ನಿಮ್ಗೆ ಆ್ಯಂಟಿ ಸೈಕೋಟಿಕ್ ಟ್ಯಾಬ್ಲೆಟ್ಸ್ ಕೊಡ್ಲಾಗ್ತೈತ್ರಿ. ಅದು ನಿಮ್ಮ ಕಂಡೀಷನು, ನಿಮ್ಮ ಲಕ್ಷಣ ಏನಿರ್ತಾವ ನೋಡ್ರಿ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ರಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿತ್ತಂತ. ಮುಂದೆ ಕೂಡ ಇದೇ ರೀತಿ ಹೊಸ ವಿಡಿಯೋಸ್ ನೋಡ್ಬೇಕಾ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಪ್ರೆಸ್ ಮಾಡಿಬಿಡ್ರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ? ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.